ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರಹೊಮ್ತಾರೆ, ಅವ್ರ ಮೂಲಕ ಅವ್ರ ಜೀವನ ರೂಪುಗೊಳ್ತೈತೆ ಅಂತ ಹೊರಹೊಮ್ತಾರೆ ಅಂತ ಹೇಳಿ ಇಲ್ಲಿ ಕಳಿಸ್ತಾರೆ. ಆದ್ರೆ ಈ ಡ್ರಗ್ ಪೆಡ್ಲರ್ಗಳನ್ನ ಉಪಯೋಗ ಮಾಡಿಕೊಂಡು ಅವ್ರ ಮೂಲಕ ಫೋನ್ ನಂಬರ್ಗಳನ್ನ, ಅವ್ರ ಮೂಲಕ ಅಡ್ರೆಸ್ಗಳನ್ನು ತೆಗೆದುಕೊಂಡು ಕೆಲವು ವಿದ್ಯಾರ್ಥಿಗಳಿಗೆ ಯಾರು ಡ್ರಗ್ಸ್ ತೊಗೊಂತಿರ್ತಾರ ಅವ್ರಿಗೆ, ಅವ್ರ ಪಾಲಕರಿಗೆ ಹೆದರ್ಸೋದು, ಅವ್ರಿಗೆ ಆ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿರುವಂಥ ಇನ್ನೋಸೆಂಟ್ ವಿದ್ಯಾರ್ಥಿಗಳಿಗೆ ಕೂಡ ಹೆದರ್ಸೋದು, ಅದ್ರ ಮೂಲಕ ದುಡ್ಡು ಎತ್ತುವಂಥ ಕೆಲಸ ಇವತ್ತಾಗತೈತಿ. ಇವತ್ತು ಇಸ್ಪೀಟ್ ಆಡ್ಸೋರಿಗೆ ಲೈಸೆನ್ಸ್ ಕೊಡುವಂಥ ಕೆಲಸ, ಇಲ್ಲಿಗಲ್ ಲೈಸೆನ್ಸ್ ಕೊಡುವಂಥ ಕೆಲಸ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗ್ತೈತಿ. ಅವ್ರ ಕಡೆ ದುಡ್ಡು ಸೆಟಲ್ಮೆಂಟ್ ಮಾಡಿ ಅವ್ರ ಕಡೆಯಿಂದ ಇಸ್ಪೀಟ್ ಕ್ಲಬ್ ಓಪನ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಇವತ್ತು ರೌಡಿ ಶೀಟರ್ಗಳಿಗೆ ಇದ್ದಂಥವ್ರಿಗೆ ರೌಡಿ ಶೀಟರ್ದಿಂದ ಅವ್ರನ್ನ ಹೆಸರನ್ನ ಡ್ರಾಪ್ ಮಾಡಿ ಅವ್ರಿಗೆ ಪೊಲೀಸ್ ಲೈಸೆನ್ಸ್ ಅನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ರೇಟ್ ಫಿಕ್ಸ್ ಆಗಿದಾವೆ. ಹಳೆ ಲೈಸೆನ್ಸ್ ರಿನ್ಯೂವಲ್ ಮಾಡುವಂಗಿತ್ತಂದ್ರೆ ಪೊಲೀಸ್ ಲೈಸೆನ್ಸ್ ಅದಕ್ಕೊಂದು ರೇಟು, ಹೊಸ ಪೊಲೀಸ್ ರಿವಾಲ್ವರ್ ಲೈಸೆನ್ಸ್ ಕೊಡುವಂಗಿದ್ರೆ ಅದಕ್ಕೊಂದು ದೊಡ್ಡ ಪ್ರಮಾಣದಲ್ಲಿ ದುಡ್ಡು. ಆಮೇಲೆ ಯಾರಿಗೆ ಸಣ್ಣ ಪುಟ್ಟ ರೌಡಿಗಳು ಇರ್ತಾರಲ್ಲ ಅವ್ರ ಕಾಲಿಗೆ ಗುಂಡು ಹೊಡೆದು ಅವ್ರನ್ನ ಹೆದರ್ಸ್ದಂಗ ಪ್ರಚಾರಕ್ಕೆ ಇಟ್ಟಿಸ್ಕೊಳ್ಳೋದು. ದೊಡ್ಡ ಪ್ರಮಾಣದ ಕ್ರೈಮ್ ಯಾರು ಮಾಡ್ತಾರ ಅವ್ರಿಗೆಲ್ಲರಿಗೂ ದುಡ್ಡು ತೊಗೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳೋದು, ಅವರಿಗೆ ಇಲ್ಲಿಗಲ್ ಬಿಸ್ನೆಸ್ ಮಾಡಕ್ಕೆ ಅಲೋ ಮಾಡೋದು. ಇದೆಲ್ಲದು ಇವತ್ತು ನಡೆದಿದೆ. ಇದಕ್ಕೆ ಸಂಪೂರ್ಣ ಪೊಲೀಸ್ ಇಲಾಖೆ ಇದನ್ನು ಉಪಯೋಗ ಮಾಡ್ಕೊಳ್ಳುವಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಉಪಯೋಗ ಮಾಡುವಂಥ ಕೆಲಸ ಇವತ್ತು ನಡೆದಿದೆ. ಹಾಗಾಗಿ ನಾನು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಂತಂದ್ರೆ, ಮುಖ್ಯಮಂತ್ರಿಗಳ ನಿಮ್ಗೆ ಒಂದು ಜವಾಬ್ದಾರಿ ಐತಿ. ನಿಮ್ಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ಬಾದಾಮಿ ಏನೈತಲ್ಲ, ಆ ಬಾದಾಮಿಯ ಹೆಣ್ಮಗಳು ಈ ತಾಯಿ, ಆ ಹುಡುಗ ಕೂಡ ಬಾದಾಮಿಯ ಹುಡುಗ. ಇಲ್ಲಿ ಅಲ್ಲಿ ಬಾದಾಮಿಯಿಂದ ಬಿಟ್ಟು ಇಲ್ಲಿ ಧಾರವಾಡದಲ್ಲಿ ಮನೆ ಕೆಲಸ ಮಾಡಕ್ ಬಂದಂತ ಹೆಣ್ಮಗಳು. ಅವಳ ಮಗ ಇವತ್ತು ನಿಮ್ಮ ವೈಫಲ್ಯದಿಂದ, ನಿಮ್ಮ ಸರ್ಕಾರದ ಜನ ವಿರೋಧಿ ನೀತಿಯಿಂದ, ಇವತ್ತು ಸರ್ಕಾರದಲ್ಲಿ ಏನು ಭ್ರಷ್ಟಾಚಾರ ಆಗತೈತಿ, ಅದ್ರ ಕಾರಣಕ್ಕಾಗಿ ಇವತ್ತು ಆ ಹುಡುಗ ಮರ್ಯಾದೆಗೆ ಅಂಜಿ, ತನ್ನ ತಾಯಿ ಮರ್ಯಾದೆಗೆ ಅಂಜಿ ಅನಿವಾರ್ಯವಾಗಿ ಅವನು ಆತ್ಮಹತ್ಯೆ ಮಾಡುವಂತ ಕೆಲಸ ಇವತ್ತು ಆಗಿದೆ. ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಪೊಲೀಸ್ ಇಲಾಖೆಯಿಂದ ಆಗಿದೆ. ಪೊಲೀಸ್ ಇಲಾಖೆಯ ಕೆಲವು ಕಾನ್ಸ್ಟೇಬಲ್ಗಳನ್ನ ಸಸ್ಪೆಂಡ್ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಅಲ್ಲ. ಇದಕ್ಕೆ ರೂಟ್ ಕಾಸ್ ಏನು? ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಕಳೆದ 2-3 ವರ್ಷಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾನೂನು ವ್ಯವಸ್ಥೆ ಕುಸಿಲಿಕ್ಕೆ ಕಾರಣೀಭೂತ ಏನಾಗಿದೆ? ಇದಕ್ಕೆ ವ್ಯವಸ್ಥೆಗೆ ಜವಾಬ್ದಾರಿ ಯಾರು? ಇವತ್ತು 2-3 ವರ್ಷದಲ್ಲಿ ಎಷ್ಟು ಮರ್ಡರ್ಗಳಾಗಿದಾವ, ಎಷ್ಟು ಹಾಫ್ ಮರ್ಡರ್ಗಳಾಗಿದಾವ, ಎಷ್ಟು ಆಗಬಾರ್ದಂತ ಘಟನೆಗಳಾಗಿದಾವ? ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಇದಕ್ಕೆಲ್ಲ ಜವಾಬ್ದಾರಿ ಪೊಲೀಸ್ ಇಲಾಖೆ ಮುಖ್ಯಸ್ಥರಾದವರು ಇರ್ತಾರೆ. ಆದ್ರೆ ಇಲ್ಲೇ ಅದನ್ನ ಬಿಟ್ಟೈತಲ್ಲ, ಯಾರೊಬ್ಬರು ಕೆಳಗಿನ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಆಗುದಿಲ್ಲ. ಇವತ್ತು ಪೊಲೀಸ್ ಕಮಿಷನರ್ ಆಫೀಸ್ ಅಂತಂದ್ರೆ ಅಲ್ಲಿ ಅದೊಂದು ಗುಂಡಾಗಳ ಬೀಡ್ ಆಗಿದೆ. ಅಲ್ಲಿ ಸೆಟಲ್ಮೆಂಟ್ ಮಾಡುವಂತದ್ದು ಕೆಲಸ, ವ್ಯವಹಾರ ಮಾಡುವಂತ ಒಂದು ಆಫೀಸ್ ಆಗಿದೆ. ಅಲ್ಲಿ ಆಫೀಸಲ್ಲಿ ಕಮಿಷನರ್ ಆಫೀಸ್ ಅಂತಂದ್ರೆ ಯಾರಾದ್ರೂ ಕೂಡ ಕ್ರೈಮ್ ಮಾಡಿದವರು ಅಲ್ಲಿ ಒಳಗೆ ಹೋಗಕ್ಕೆ ಹೆದರಿಕೆ ಬರುವಂತ ಪರಿಸ್ಥಿತಿ ಇರಬೇಕು. ಆದ್ರೆ ಅಲ್ಲಿ ಕುತ್ಕೊಂಡಂತ ಕೆಲವು ಒಬ್ಬರು ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವ್ರ ದಲಾಲಿಗಳು ಹಂಗ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅವ್ರ ಮೂಲಕ ಎಲ್ಲ ವ್ಯವಹಾರಗಳು ನಡೀತಾ ಇದಾವೆ. ಇದು ಪೊಲೀಸ್ ಕಮಿಷನರ್ ಕೆಳಗನ ಆಗ್ತಾ ಇರುವಂತ ಈ ರೀತಿಯ ಕುಕೃತ್ಯಗಳು ಆಗ್ತಾ ಇದಾವೆ. ಅವ್ರ ಆಫೀಸ್ನಲ್ಲಿ, ಕಮಿಷನರ್ ಆಫೀಸ್ನಲ್ಲಿ ಗುಂಡಾಗಳಲ್ಲಿ ಮುಂದೆ ಕೆಳಗೆ ಕೊಡ್ತಾರ, ಆಫೀಸರ್ಗಳು ಎದ್ದು ನಿಲ್ಲುವಂತ ಪರಿಸ್ಥಿತಿ ಇವತ್ತಾಗೈತಿ. ರೌಡಿ ಶೀಟ್ ಇದ್ದವ್ರು ಅಲ್ಲಿ ಬಂದು ಅವ್ರ ಮುಂದೆ ಕೊಡ್ತಾರೆ, ಕಮಿಷನರ್ ಮುಂದೆ ಆಫೀಸರ್ಗಳು ಬಂದು ಎದ್ದು ನಿಲ್ತಾರೆ ಅವ್ರ ಮುಂದೆ, ಅವರ ರೌಡಿ ಶೀಟ್ಗಳ ಮುಂದೆ. ಆ ರೀತಿಯ ಪರಿಸ್ಥಿತಿ ಇವತ್ತು ಧಾರವಾಡದಲ್ಲಿ ಆಗಿದೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಿದೆ.